ವೆಲ್ಕಮ್ ಟು ಮೈ ಚಾನಲ್ VSS ವ್ಲಾಗ್ಸ್. ನನ್ನ ಲೋಕ. ಇದು ಭೀಮನ ಅಮಾವಾಸ್ಯೆ ವ್ಲಾಗ್ ಆಗಿರುತ್ತೆ. ನಾನು ಆ್ಯಕ್ಚುಲಿ ಸಂಜೆ ಮಾಡಿದೆ, ಏಕೆಂದರೆ ನನಗೆ ಪೂಜೆ ಮಾಡೋದಕ್ಕೆ ನೆಮ್ಮದಿಯಾಗಿ ಮಾಡಬೇಕು. ಬೆಳಗ್ಗೆ ಸ್ಕೂಲು, ಆಫೀಸು ಇದೆಲ್ಲ ಟೆನ್ಷನಲ್ಲೇ ಆಗಲ್ಲ ಅಂದ್ಬಿಟ್ಟು ಸಂಜೆ ಅಮಾವಾಸ್ಯೆ ಪೂಜೆ ಮತ್ತು ಭೀಮನ ಅಮಾವಾಸ್ಯೆ ವ್ರತ ಎರಡೂ ಮಾಡಿದೆ. ಈ ಸತಿ ನಾನು ಪ್ರತಿ ವರ್ಷ ಏನು ಮಾಡ್ತಾಯಿದ್ದೆ ಅಂತ ಅಂದರೆ ಬರೀ ಪಾದ ಪೂಜೆ ಮಾತ್ರ ಮಾಡ್ತಾಯಿದ್ದೆ. ಬಟ್ ಈ ಸತಿ ಪ್ರಾಂಪ್ಟಾಗಿ ಫುಲ್ ವ್ರತ ಮಾಡೋಣ ಅಂತ 2 ದೀಪಗಳನ್ನ ಇಟ್ಟು ಅದಕ್ಕೊಂದು ಅರಿಶಿನ ಕೊಂಬು ಕಟ್ಟಿ, ಮಾಮೂಲಿ ನೀವು ನೋಡ್ತಿದ್ದೀರಾ ಅಲ್ವಾ, ಹಾಗೆ ಎಲ್ಲ ರೀತಿಯ ಅಲಂಕಾರ, ಷೋಡಶೋಪಚಾರ ಪೂಜೆ ಅಂತ ಕರೀತಾರೆ. ಆ್ಯಕ್ಚುಲಿ ವಸ್ತ್ರ ಒಂದು ಹಾಕಿರಲಿಲ್ಲ, ಇನ್ನೆಲ್ಲದು ಹೂಬತ್ತಿ ಇರ್ಬೋದು, ಹೂಗಳು, ಅಕ್ಷತೆ, ಗಂಧ ಎಲ್ಲದು ಹಾಕಿ ಅಷ್ಟೋತ್ರ ಓದಿ ಮಂಗಳಾರತಿ ಮಾಡಿ ಪೂಜೆ ಮಾಡಿದೆ. ನೋಡಿ, ಈ ಥರ 2 ದೀಪ ಅಕ್ಕಿ ಹಾಕ್ಬಿಟ್ಟು ಒಂದು ತಟ್ಟೆಯಲ್ಲಿ ಅದನ್ನ ಇಟ್ಬಿಟ್ಟು ಅದ್ರ ಮುಂದೆ ಕಂಕಣಗಳನ್ನ ಸಹ ನಾವೇನು ಕಟ್ಕೋತೀವಲ್ಲ ಪಾದ ಪೂಜೆಗೆ, ಆ ಕಂಕಣಗಳನ್ನ ಸಹ ಅದರಲ್ಲಿ ಇಟ್ಟಿದ್ದೆ. ನಮ್ಮನೆ ಇಷ್ಟ ಸಿಂಪಲಾಗಿ ಫೋಟೋಗಳು ಬಿಟ್ಟರೆ ಇನ್ನೇನು ಜಾಸ್ತಿ ಇಟ್ಕೊಂಡಿಲ್ಲ ನಾನು. ಅದೆಲ್ಲ ಮುಗಿಸಿ ಪಾದ ಪೂಜೆ ಫಸ್ಟು ಕಂಕಣ ಕಟ್ಟಿಸ್ಕೊಂಡೆ. ವರ್ಷ ಇಷ್ಟೇ ಮಾಡ್ತಾಯಿದ್ದು, ಬಟ್ ಈ ವರ್ಷ ಯಾಕೋ ಅನ್ನಿಸ್ತು ಇಲ್ಲ ಪ್ರಾಪರಾಗಿ ವ್ರತ ಮಾಡಿಬಿಡೋಣ ಒಂದು 9 ವರ್ಷ ಅಂತ. ಸೊ ಹಾಗಾಗಿ ಇದು ಫ್ರಂಟ್ ಕ್ಯಾಮ್ರಾದಲ್ಲಿ ಶೂಟ್ ಆಗಿಬಿಟ್ಟಿದೆ. ನಾನು ಅಷ್ಟು ಅಬ್ಸರ್ವ್ ಮಾಡಲಿಲ್ಲ, ನಮ್ಮ ಮನೆಯವ್ರಿಗೆ ಹೇಳಿದ್ದೆ ಶೂಟ್ ಮಾಡಿ ಅಂತ. ಸೊ ಅದು ಫ್ರಂಟ್ ಕ್ಯಾಮ್ರಾದಲ್ಲಿ ಶೂಟ್ ಆಗಿದೆ. ಬ್ಯಾಕ್ ಕ್ಯಾಮ್ರಾ ಆಗಿರೋ ನಿಮ್ಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಮಾಮೂಲಿ ಕಂಕಣ ಕಟ್ಕೊಂಡು ಅವರಿಗೆ ಗಂಧ ಅಕ್ಷತೆ ಇಟ್ಟು ಪಾದ ಪೂಜೆ ನೀವೆಲ್ಲರೂ ಮಾಡಿರ್ತೀರಲ್ವ, ನಾನು ಅದು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಈ ವಿಡಿಯೋ ಹಾಕಿದ ಕಾರಣ ಇಷ್ಟೇ, ಪ್ರಾಪರಾಗಿ ನಾನು ಈ ಸತಿ ವ್ರತ ಏನು ಮಾಡ್ತಾರೆ ಅಲ್ವಾ ದೀಪಗಳನ್ನ ಇಟ್ಟು ಅದೇ ಥರ ಮಾಡಿದೆ. ನೋಡಿ, ನಮ್ಮ ಮನೆಯವರ ಮುಖದಲ್ಲಿ ಮಂದಹಾಸನ. ಈ ಗಂಡು ಮಕ್ಕಳಿಗೆ ನಾವು ಕಾಲಿಗೆ ಬಿದ್ದುಬಿಟ್ರೆ ಎಷ್ಟು ಖುಷಿಯಾಗಿಬಿಡುತ್ತೆ ಅಲ್ವಾ. ಆ್ಯಕ್ಚುಲಿ ನಮ್ಮ ಮನೆಯವ್ರೇನಾಗಲ್ಲ, ಬಟ್ ಇದು ನಾನೆಲ್ಲ ನನ್ನ ಇಷ್ಟಪಟ್ಟು ಮಾಡೋ ಅಂಥದ್ದು. ಯಾವುದೇ ಪೂಜೆ, ಯಾವುದೇ ವ್ರತಗಳಾಗಿರಲಿ ನಮ್ಮ ಸಂಬಂಧಗಳನ್ನ ಸುಧಾರಿಸುತ್ತೆ ಅಂತ ನಂಬ್ತೀನಿ ನಾನು. ಅದಕ್ಕೋಸ್ಕರನೇ ಎಲ್ಲ ಹಬ್ಬಗಳು ಇರೋದು, ನಾವು ಜೊತೆಯಾಗಿ ಸಮಯ ಕಳೀಲಿ ಅಂತ ಅನ್ನೋದನ್ನು ನಾನು ತುಂಬ ವ್ಯಾಲ್ಯೂ ಮಾಡ್ತೀನಿ. ಸೊ ನಾನು ಮದುವೆ ಆದಾಗಿಂದನೂ ಈ ಪಾದ ಪೂಜೆ ನಾನು ಮಾಡ್ಕೊಬಂದಿದ್ದೀನಿ. ನಮ್ಮ ಅಮ್ಮನೂ ಮಾಡ್ತಿರಲಿಲ್ಲ, ಈ ಕಡೆ ಯಾರೂ ಮಾಡಲ್ಲ, ಆದರೂ ನಾನು ಮಾತ್ರ ಪ್ರತಿ ವರ್ಷ ಮಾಡ್ಕೊಬಂದಿದ್ದೀನಿ. ಮಾಮೂಲಿ ಪಾದ ಪೂಜೆ ಮುಗಿಸಿ ಈಗ ಅವ್ರ ಹತ್ರ ಅರಿಶಿನ ಕುಂಕುಮ ಇಡಿಸ್ಕೊಂಡೆ. ಇದು ಒಂದೇ ಟೈಮಲ್ಲಿ ಅವ್ರು ಅರಿಶಿನ ಕುಂಕುಮ ಎಲ್ಲ ಹಚ್ಚೋದು. ಅದು ಬಿಟ್ಟರೆ ಬೇರೆ ಟೈಮಲ್ಲಿ ದೇವಸ್ಥಾನಕ್ಕೆ ಹೋದಾಗೆಲ್ಲ ಏನೂ ಹಚ್ಚೋದೇ ಇಲ್ಲ. ಹೆವಿ ಅನ್ರೊಮ್ಯಾಂಟಿಕ್ ಫೀಲ್ ಅಂತಲೇ ಹೇಳ್ಬೋದು ಬಿಡಿ. ನನಗೆ ಖುಷಿ ಕೊಡುತ್ತೆ ಈ ವ್ರತ ಪೂಜೆ ಮಾಡೋದ್ರಿಂದ. ಲಾಸ್ಟಲ್ಲಿ ಆರತಿ ಮಾಡಿಬಿಟ್ಟು ದೃಷ್ಟಿ ತೆಗೆದು ನಮ್ಮ ಪೂಜೆನ ಸಂಪನ್ನ ಮಾಡಿದೆ. ಇದೊಂದು ಸಿಂಪಲ್ ವ್ಲಾಗು, ನಾನು ತುಂಬ ಉದ್ದ ಹಾಕಿಲ್ಲ. ದಯವಿಟ್ಟು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.